ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, 1885ನೇ ಇಸ್ವಿನಲ್ಲಿ ಬಾಂಬೆನ ಸಂಸ್ಕೃತ ಕಾಲೇಜ್ ಅಲ್ಲಿ ಒಂದು 72 ಜನ ಸೇರಿ ಈ ದೇಶದ ಭವಿಷ್ಯವನ್ನೇ ಬದಲಾಯಿಸಬೇಕು ಅಂತ ಅನ್ಕೊಂಡು ಬಂದಿದ್ರಲ್ಲ. ಅವತ್ತು ಆ ದಿನ ಏನಾದರೂ ಅವರು ಈ ದೇಶದ ಭವಿಷ್ಯದಲ್ಲಿ ಬದಲಾವಣೆಗಳನ್ನ ತರೋದಕ್ಕಾಗಿ ಏನಾದ್ರು ಪ್ರಯತ್ನ ಮಾಡೋಣ ಅಂತ ಇದ್ರು ವಿನಃ ಮುಂದೊಮ್ಮೆ ಇದೇ ದಿನ ಅಥವಾ ಇದರಿಂದೇ ಸ್ಥಾಪನೆಯಾದಂತ ಆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋ ಸಂಘಟನೆ ಇಡೀ ಭಾರತೀಯ ಬ್ರಿಟಿಷ್ ಆಡಳಿತದಿಂದ ನಮ್ಮನ್ನ ಸ್ವತಂತ್ರಗೊಳಿಸುವಂತಹ ಒಂದು ದಿಟ್ಟ ಸಂಘಟನೆ ಆಗತ್ತೆ ಅಂತ ಯಾರಿಗ್ ಗೊತ್ತಿತ್ತು ಅಲ್ವಾ? ಅಂತಹ ಅದ್ಭುತವಾಗಿರ್ತಕ್ಕಂಥ ಕೆಲಸ ಅವತ್ತು 1885 ಡಿಸೆಂಬರ್ನಲ್ಲಿ ನಡೆದಿತ್ತು. ಪ್ರತಿ ವರ್ಷವೂ ಕೂಡ ಈ ತರದ ಮಹತ್ವದ ಅಧಿವೇಶನಗಳು ನಡೆದಿರಬಹುದು, ಆದ್ರೆ ಇವತ್ತು ನಾನು ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಹೊರಟಿರೋದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಅಧಿವೇಶನ 1885ರ ಆ ಬಾಂಬೆ ಸೆಷನ್ಸ್ ನಲ್ಲಿ ಆಗಿದ್ದೇನೋ, ಯಾಕೆ WC ಬ್ಯಾನರ್ಜಿ ಅವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ರು, ಸರಿ ಎಒ ಹ್ಯೂಮ್ಗೆ ಯಾಕೆ ಈ ಒಂದು ಸಂಘಟನೆ ಕಟ್ಟಬೇಕು ಅಂತ ಅನ್ನಿಸ್ತು. ಸೊ ಇವೆಲ್ಲ ಪ್ರಶ್ನೆಗಳಿಗೂ ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನ ಹೇಳೋದಕ್ಕೆ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಕಾಣ್ತಾ ಇರೋ QR ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರವಾಗಿ ಈ ಚಾನಲ್ಗೆ ಒಂದಿಷ್ಟು ಸಹಾಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಅದ್ಭುತವಾಗಿರ್ತಕ್ಕಂಥ ಅನೇಕ ಕಂಪ್ಲೀಟ್ ಹಿಸ್ಟ್ರಿಯನ್ನ ನಿಮ್ಗೋಸ್ಕರ ತರುವಂತ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಬನ್ನಿ ಈ ವಿಡಿಯೋದಲ್ಲಿ ಅದ್ಭುತವಾದಂಥ ವಿಚಾರಗಳಿದೆ, ಅದು ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ತಿಳಿಯೋಕ್ಕಿಂತ ಮುಂಚೆ ನೆನಪಿರ್ಲಿ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1885 ನಲ್ಲಿ ಸ್ಥಾಪನೆ ಮಾಡಿದಂತಹ ಮಹಾನ್ ವ್ಯಕ್ತಿ ಅಂತಂದ್ರೆ ಎಒ ಹ್ಯೂಮ್, ಅಲೆನ್ ಆಕ್ಟೇವಿಯನ್ ಹ್ಯೂಮ್ ಅಂತ ಕರೆಯೋನು. ನಮ್ಗೆ ಇವನ ಬಗ್ಗೆ ಏನ್ ಗೊತ್ತು ಅಂತಂದ್ರೆ ಇವನೊಬ್ಬ ಇಂಗ್ಲೆಂಡ್ನ ಅಧಿಕಾರಿ, ಭಾರತದಲ್ಲಿ ಬಂದಿದ್ದ ಅಷ್ಟೇ ಗೊತ್ತು. ಆದ್ರೆ ನೆನಪಿರ್ಲಿ, ಇವನ ಕಂಪ್ಲೀಟ್ ಹಿಸ್ಟ್ರಿ ಹೇಳ್ತೀನಿ. ಭಾರತದ ರಾಜಕೀಯ ಸುಧಾರಕ, ಭಾರತದ ಪಕ್ಷಿ ವಿಜ್ಞಾನಿಯ ಪಿತಾಮಹ, ಸಸ್ಯಶಾಸ್ತ್ರಜ್ಞದ ವಿಚಾರದಲ್ಲಿ ಮಹತ್ವದ ಸಾಧನೆಗಳು ಮಾಡಿದಂತ ವ್ಯಕ್ತಿ ಇದೇ ಎಒ ಹ್ಯೂಮ್. ಇಂಥ ಅದ್ಭುತವಾದಂತ ಎಒ ಹ್ಯೂಮ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ, ಎಒ ಹ್ಯೂಮ್ ಭಾರತೀಯ ಸ್ವಯಂ ಆಡಳಿತದ ಪ್ರತಿಪಾದಕ ಅಂತ ಇವನನ್ನ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಭಾರತೀಯ ಸ್ವಯಂ ಆಡಳಿತದ ಪ್ರತಿಪಾದಕ ಯಾರು ಅಂತಂದ್ರೆ ಅದು ಎಒ ಹ್ಯೂಮ್. ಭಾರತದ ಪಕ್ಷಿ ವಿಜ್ಞಾನಿ ಪಿತಾಮಹ ಅಂತ ಕರಿತೀವಿ. ಭಾರತೀಯ ಪಕ್ಷಿ ವಿಜ್ಞಾನಿ ಪಿತಾಮಹ ಯಾರು ಅಂತಂದ್ರೆ ಅದು ನಮ್ಮ ಎಒ ಹ್ಯೂಮ್ ಅವ್ರ ವಿಚಾರದಲ್ಲಿದೆ. ಭಾರತೀಯ ಪಕ್ಷಿ ವಿಜ್ಞಾನದ ಪೋಪ್ ಅಂತಾನೆ ಕೆಲವು ಇತಿಹಾಸ ತಜ್ಞರು ಕೂಡ ಅವನನ್ನ ವಿಶ್ಲೇಷಣೆ ಮಾಡ್ತಾರೆ. ಏನೇ ಆಗಲಿ, 1871ನೇ ಇಸ್ವಿಯಲ್ಲಿ ಲಾರ್ಡ್ ಮೇಯೋ ಅಧಿಕಾರಾವಧಿ ಭಾರತದಲ್ಲಿ ನಡೀತಾ ಇರೋ ಸಂದರ್ಭದಲ್ಲಿ ಕೃಷಿ, ಕಂದಾಯ ಮತ್ತು ವಾಣಿಜ್ಯ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಬರ್ತಾನೆ. ಬಂದ್ಮೇಲೆ ಗೊತ್ತಾಗ್ತದೆ, ನಾನು ಬ್ರಿಟಿಷ್ನ ನಾಗರಿಕ ಸೇವೆಯಲ್ಲಿದ್ದು ಇಲ್ಲಿಗೆ ಬಂದಿರೋ ಉದ್ದೇಶ ಇಲ್ಲಿನ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳನ್ನು ಮಾಡಬೇಕು ಅನ್ಕೊಂಡಿದ್ದ. ಆದರೆ 1879ರಲ್ಲಿ ಲಾರ್ಡ್ ಲಿಟ್ಟನ್ ಜಾರಿಗೆ ತರ್ತಿದ್ದಂತಹ ಒಂದು ರೀತಿ ವಿರೋಧಾಭಾಸದ ಕ್ರಮಗಳೇನಿತ್ತು, ಭಾರತೀಯರನ್ನ ಮತ್ತಷ್ಟು ಹಿಂಸೆಗೆ ತಳ್ಳುವಂತ ಕ್ರಮಗಳೇನಿತ್ತು, ಅದನ್ನ ಆತ ವಿರೋಧಿಸಿದ. ಹೀಗೆ ವಿರೋಧಿಸಿದ್ರಿಂದನೇ ನಮ್ಮವನು ನಮ್ಮ ವಿರುದ್ಧ ವಿರೋಧಿಸ್ತಾನೆ ಅನ್ನೋ ಕಾರಣಕ್ಕಾಗಿ ಇವನನ್ನು ಅಧಿಕಾರದಿಂದ ಕಿತ್ತೆಸಿತಾರೆ. ಅಲ್ಲಿಗೆ ಅವನು ಅಧಿಕಾರ ಕಳ್ಕೊಂಡ್ಮೇಲೆ ಹೋದ್ನಾ? ಇಲ್ಲ, ಭಾರತದಲ್ಲಿ ಸ್ಪ್ರೇ ಫೆದರ್ಸ್ ಅನ್ನುವಂತಹ ಒಂದು ಅದ್ಭುತವಾದಂತಹ ನಿಯತಕಾಲಿಕೆ ಪೇಪರ್ನ ಹೊಡಿಸೋದ್ರ ಮುಖಾಂತರವಾಗಿ ಭಾರತದ ಇಡೀ ಜನರಿಗೆ ನೀವು ಏನಕ್ಕೆ ಕಾಯ್ತಾ ಇದ್ದೀರಿ ಅನ್ನೋದೊಂದು ಲೆಟರ್ ಒಂದು. ನೀವು ಯಾಕೆ ಕಾಯ್ತಾ ಇದ್ದೀರಿ? ಬಹಳಷ್ಟು ದೇಶಗಳು ಆಲ್ರೆಡಿ ಸ್ವತಂತ್ರವಾದ ಆಡಳಿತವನ್ನ ಮಾಡಿದ್ದಾವೆ. ಹುಟ್ಟುತ್ತ ದೇಶಗಳೆಲ್ಲವೂ ಸ್ವತಂತ್ರವೇ ಇರೋದು. ನೀವು ಯಾಕೆ ಇನ್ನೊಂದು ಆಡಳಿತದ ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿಯಡಿಯಲ್ಲಿ ಇದ್ದೀರಿ ಅನ್ನುವಂತಹ ಹೇಳಿಕೆಗಳನ್ನ ಬರೆಯೋದ್ರ ಮುಖಾಂತರ ಎಒ ಹ್ಯೂಮ್ ಭಾರತೀಯರನ್ನ ಅವತ್ತು ಬಡಿದೆಬ್ಬಿಸಿದ್ದ. ಇಂತಹ ಅನೇಕ ವಿಚಾರಗಳನ್ನ ಎಒ ಹ್ಯೂಮ್ ಭಾರತಕ್ಕೆ ತರುವಂತ ಉದ್ದೇಶ, ಭಾರತದಲ್ಲಿ ಒಂದು ರಾಜಕೀಯ ಸಂಘಟನೆ ಆಗ್ಬೇಕು. ಅಲ್ಲಲ್ಲಿ ಬಹಳಷ್ಟು ಸಂಘಟನೆಗಳನ್ನು ಮಾಡ್ಕೊಂಡಿದ್ದೀರಿ, ಆದರೆ ನಿಮ್ಮ ಸಂಘಟನೆಗಳಲ್ಲಿ ಏಕತೆ ಇಲ್ಲ. ನೀವು ಒಂದು ವಿಷಯದ ಬಗ್ಗೆ ಬಹಳ ಸಮಗ್ರವಾಗಿ ಮಾತಾಡ್ತಾ ಇಲ್ಲ. ರಾಜಕೀಯ ಚರ್ಚೆಗಳನ್ನ ಮಾಡಿ ಹೇಗೆ ಇದ್ರ ವಿರುದ್ಧ ಹೊರಬರಬೇಕು ಅನ್ನೋದಕ್ಕೆ ನಿಮ್ಗೆ ಸ್ಪಷ್ಟವಾದ ಕ್ರಮಗಳನ್ನು ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಭಾರತಕ್ಕೊಂದು ಸಂಘಟನೆ ಬೇಕು ಅಂತ ಶುರು ಮಾಡ್ತಾನೆ. ಹಾಗೆ ಶುರು ಮಾಡಿದಾಗ ಹುಟ್ಕೊಂಡಿದ್ದೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್. ಇದರ ಸಮಾವೇಶಗಳು ಮತ್ತೆ ವಿಶೇಷತೆಗಳ ಬಗ್ಗೆ ಮಾತಾಡೋಣ. ನೋಡಿ, ಭಾರತದ ಪ್ರಥಮ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಸ್ಥಳ ಬಾಂಬೆನಲ್ಲಿ ನಡೆಸ್ತಾರೆ. ಅದಕ್ಕಿಂತ ಮುಂಚೆ ಇದನ್ನ ಪುಣೆನಲ್ಲಿ ನಡೆಸಬೇಕಾಗಿತ್ತು.
ಪುಣೆನಲ್ಲಿ ನಡೆಸಬೇಕಾದಂತ ಈ ಒಂದು ಸಭೆಯನ್ನ ಬಾಂಬೆಗೆ ಶಿಫ್ಟ್ ಮಾಡ್ತಾರೆ. ಕಾರಣ ಇಷ್ಟೇ, ಪುಣೆನಲ್ಲಿ ಪ್ಲೇಗ್ ಸಂಬಂಧಿತವಾದಂತಹ ಬಹುದೊಡ್ಡ ಸಾಂಕ್ರಾಮಿಕ ರೋಗ ಹರಡ್ತಾ ಇತ್ತು. ಇದರಿಂದಾಗಿ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಇದನ್ನ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ್ಮೇಲೆ ಇದು ನಡೆದ ವರ್ಷ ನಿಮ್ಗೆ ಗೊತ್ತಿದೆ, ಮೊದಲ ಅಧಿವೇಶನ 1885 ಡಿಸೆಂಬರ್ 28ರಿಂದ 30ನೇ ತಾರೀಕುಗಳ ಮಧ್ಯೆ ಇದು ಬೃಹತ್ ಚರ್ಚೆ ಕೂಡ ನಡೆಯುತ್ತೆ. ಸೊ ಏನೇ ಆಗ್ಲಿ ಇದರ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಯಾರನ್ನ ಅಂತೀರಾ? WC ಬ್ಯಾನರ್ಜಿ, ಯೋಮೇಶ್ ಚಂದ್ರ ಬ್ಯಾನರ್ಜಿ. ಇದು ಯು ಅಂತೀವಲ್ಲ, ಅದು ಯುಮೇಶ್ ಚಂದ್ರ ಬ್ಯಾನರ್ಜಿ. ಬಹಳ ಜನ ಉಮೇಶ್ ಚಂದ್ರ ಅಂತೀರಿ, ಉಮೇಶ್ ಚಂದ್ರ ಅಂದ್ರೆ ಯು ಬರುತ್ತೆ, ಬಟ್ ಇಲ್ಲಿ W ಯಾಕೆ ಹಾಕಿದ್ದಾರೆ ಅಂದ್ರೆ ಯೋಮೇಶ್ ಚಂದ್ರ ಬ್ಯಾನರ್ಜಿ ಅಂತ ಅವ್ರ ಪೂರ್ಣ ಹೆಸರು. ನಡೆಸಬೇಕಾಗಿ ಸ್ಥಳ ಯಾವುದು? ಗೋಕುಲ್ ದಾಸ್ ತೇಜ್ಪಾಲ್ ಸಂಸ್ಕೃತ್ ಕಾಲೇಜ್ ಬಾಂಬೆನಲ್ಲಿ ಇದನ್ನ ನಡೆಸಿದ್ರು. ಭಾಗವಹಿಸಿದವರ ಸಂಖ್ಯೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಿಮ್ಗೆ. ಇಡೀ ಭಾರತೀಯ ಪ್ರಾಂತ್ಯದಿಂದ ಕೇವಲ 72 ಜನರು ಮಾತ್ರ ಇದರಲ್ಲಿ ಭಾಗವಹಿಸಿದ್ರು. ಹಾಗೆ ಭಾಗವಹಿಸೋದ್ರ ಮೂಲಕ ಇದಕ್ಕೊಂದು ಮಹತ್ವದಾಗಿರ್ತಕ್ಕಂಥ ಬೆಳವಣಿಗೆ ತರೋದಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಗಿಲ್ಲೇ ಬರೋದು, ಯಾಕೆ WC ಬ್ಯಾನರ್ಜಿಯನ್ನ ಆಯ್ಕೆ ಮಾಡಿದ್ರು? ಯಾಕೆಂದ್ರೆ ದಾದವಾಯಿ ನವರೋಜಿ ಅವರಿದ್ರು, ಬದ್ರುದ್ದೀನ್ ತಾಯಬ್ಜಿ ಅಂತವ್ರಿದ್ರು, ಸುರೇಂದ್ರನಾಥ್ ಬ್ಯಾನರ್ಜಿ ಅಂತವ್ರಿದ್ರು. ಇವರೆಲ್ಲರಿದ್ರು ಕೂಡ ವೈ WC ಬ್ಯಾನರ್ಜಿ ಅಂತ ಪ್ರಶ್ನೆ ಬರುತ್ತೆ ನಮ್ಮ ತಲೆನಲ್ಲಿ. ಬಹಳಷ್ಟು ಇತಿಹಾಸಕಾರರು ನಿಮ್ಗೆ ಹೇಳುವಾಗ ನೀವು ಅದನ್ನ ಪ್ರಶ್ನೆ ಮಾಡಲ್ಲ, ಅವ್ರು ನಿಮ್ಗೆ ಅದನ್ನ ಹೇಳಿರಲ್ಲ. ನಾನಿವತ್ತು ಹೇಳ್ತೀನಿ, ನಾನೇ ಪ್ರಶ್ನೆ ಮಾಡ್ಕೊಳ್ತೀನಿ, ನಾನೇ ಹೇಳ್ತೀನಿ ನಿಮ್ಗೆ. WC ಬ್ಯಾನರ್ಜಿ ಬಂಗಾಳದ ಖ್ಯಾತ ವಕೀಲರು. ಬಟ್ ಇವ್ರನ್ನ ಆಯ್ಕೆ ಮಾಡೋದಕ್ಕೆ ಕಾಂಗ್ರೆಸ್ ಅಲ್ಲಿ ಒಂದು ನಿಯಮ ಇತ್ತು. ಏನ್ ನಿಯಮ ಇತ್ತು ನೋಡಿ? ಎಲ್ಲಿ ನೀವು ಸಭೆ ಅಥವಾ ಅಧಿವೇಶನವನ್ನು ನಡೆಸ್ತಿರೋ ಆ ಪ್ರಾಂತ್ಯದವರು ಅದರ ಅಧ್ಯಕ್ಷರ ಆಗುವಂಗಿಲ್ಲ ಅನ್ನೋದೊಂದು ರೂಲ್. ಯಾಕಂದ್ರೆ ಸ್ಥಳೀಯರು ನೀವು ಬೇರೆ ಕೆಲಸಗಳನ್ನು ಮಾಡಬೇಕು, ಬೇರೆ ಕಡೆಯಿಂದ ಬೇರೆ ಪ್ರಾಂತ್ಯದವರು ಇಲ್ಲಿ ಅಧ್ಯಕ್ಷರಾಗಬೇಕು ಅನ್ನೋದು ಒಂದು ಪಾಲಿಸಿ ಇತ್ತು. ಬಟ್ ಇಲ್ಲಿ ದಾದವಾಯಿ ನವರೋಜಿ ಅವ್ರು ಆಗ್ಬೇಕಾಗಿತ್ತು, WC ಬ್ಯಾನರ್ಜಿ ಅಂತಂದಿದ್ದೆ. ಯಾಕೆಂದ್ರೆ ಬಾಂಬೆಗೆ ಸಂಬಂಧಪಟ್ಟವ್ರು ದಾದವಾಯಿ ನವರೋಜಿ ಆಗಿದ್ರು. ಆ ರೂಲ್ಸ್ ಇಂದ ಅವ್ರನ್ನ ತೆಗೆದಾಕ್ಬಿಟ್ಟು ಇಲ್ಲಿ WC ಬ್ಯಾನರ್ಜಿ ಅಂತ ತರ್ತಾರೆ. ಹಂಗಾಗಿ WC ಬ್ಯಾನರ್ಜಿ ಮೊದಲ ಅಧಿವೇಶನಕ್ಕೆ ಬರ್ತಾರೆ. ಹಾಗೆ ಎರಡನೇ ಅಧಿವೇಶನ ಕೋಲ್ಕತ್ತಾದಲ್ಲಿ ನಡೆದಾಗ ದಾದವಾಯಿ ನವರೋಜಿ ಅವರು ಅಲ್ಲಿ ಅಧ್ಯಕ್ಷರಾಗ್ತಾರೆ. ಸೊ ಇದು ನಡೆದಿತ್ತು. ಬಟ್ ಬದ್ರುದ್ದೀನ್ ತಾಯಬ್ಜಿ ಅವರು ದಕ್ಷಿಣದಲ್ಲಿ ಮದ್ರಾಸ್. ನೋಡಿ, ಈ 3 ಜನರ ಜುಗಲ್ಬಂದಿ ಅವ ತುಂಬಾ ದೊಡ್ಡದಿತ್ತು. ಯಾಕೆ ಅಂತಂದ್ರೆ 1865ರಲ್ಲೇ ದಾದವಾಯಿ ನವರೋಜಿ ಅವರು ಸ್ಥಾಪನೆ ಮಾಡಿದಂತಹ ಲಂಡನ್ ಇಂಡಿಯನ್ ಸೊಸೈಟಿಯಲ್ಲಿ ಕಾರ್ಯದರ್ಶಿಯಾಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಲಂಡನ್ ನಲ್ಲಿ ಬ್ರಿಟಿಷರ್ನ ವಿರೋಧ ಮಾಡದೇನೆ ಬಹಳ ಅದ್ಭುತವಾದ ಕೆಲಸ ಮಾಡಿದ್ರು. 1885 ಮತ್ತೆ 1892ರಲ್ಲಿ ಇಂಡಿಯಾದಲ್ಲಿ ನಡೆದಂತಹ ಈ ನ್ಯಾಷನಲ್ INC ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡ್ತಾರೆ. ಮುಂದೆ 1892ರಲ್ಲಿ ಇವರು ಒಂದು ಪ್ರಯತ್ನ ಮಾಡ್ತಾರೆ. ದಾದವಾಯಿ ನವರೋಜಿ ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾಕೆ ಕರಿತೀವಿ, ಹಾಗೇನೆ ವಿದೇಶದ ಸಂಸತ್ತಿಗೆ ಆಯ್ಕೆಯಾದಂತ ಮೊದಲ ಭಾರತೀಯ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇವರು ಕೂಡ 1892ನಲ್ಲಿ ಲಿಬರಲ್ ಪಕ್ಷದ ಅಭ್ಯರ್ಥಿಯಾಗಿ ಇವರು ಚುನಾವಣೆಗೆ ಸೇರ್ತಾರೆ. ಬಟ್ ಚುನಾವಣೆ ಫೇಲ್ ಆಗುತ್ತೆ. ಸೊ ಏನಾದ್ರೂ ಕೂಡ 1893 ಭಾರತೀಯ ಸಂಸದೀಯ ಸಮಿತಿಯನ್ನ ಲಂಡನ್ ನಲ್ಲಿ ಸ್ಥಾಪನೆ ಮಾಡ್ತಾರೆ. ನೋಡಿ, ಭಾರತೀಯ ಸಂಸದೀಯ ಸಮಿತಿ. ಈ ಸಮಿತಿಯಲ್ಲಿ ಅವತ್ತು ಬಹಳ ಅದ್ಭುತವಾದಂತಹ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಲಂಡನ್ ಸೆನೆಟ್ ಅಲ್ಲಿ ಭಾರತೀಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಷ್ಟು ಲೆವೆಲ್ಗೆ ಇವರು ಅದನ್ನು ಬೆಳೆಸ್ತಾರೆ. ಹಾಗೆ ಬೆಳೆಸಿದ ಟ್ರಿಪಲ್ ಜುಗಲ್ಬಂದಿ ಅಂತಂದ್ರೆ ಅದು ದಾದವಾಯಿ ನವರೋಜಿ, WC ಬ್ಯಾನರ್ಜಿ, ಬದ್ರುದ್ದೀನ್ ತ್ಯಾಬ್ಜಿ ಅಂತವರು. ಈ ತರದ ಪ್ರಯತ್ನಗಳು ನಡೆದಿದ್ದರಿಂದಾಗಿ ಇವ್ರನ್ನ ಈ ಸೆಷನ್ಸ್ ನ ಮೊದಲ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆರಂಭದ ಸಮಯ ನಿಮಗೆ ಗೊತ್ತಿದೆ. ಭಾರತದಲ್ಲಿ ಈ ಅಧಿವೇಶನ ನಡೆಯೋಕ್ಕಿಂತ ಮುಂಚೆ 1883ರಿಂದ 85 ಮಧ್ಯ ಎಲ್ಲಾ ಜಿಲ್ಲಾ ಪ್ರಾಂತ್ಯದ ಪ್ರಮುಖ ಪಟ್ಟಣಗಳಲ್ಲಿ ಪೂರ್ವಭಾವಿ ಸಭೆಗಳು ನಡೆದು ಎಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹಿಸಲಾಯಿತು. ಕೊನೆಗೆ ಬಂಗಾಳದ ವಕೀಲರಾಗಿದ್ದ ಬ್ಯಾನರ್ಜಿ ಅವ್ರನ್ನ ಅಧಿವೇಶನಕ್ಕಾಗಿ ಆಯ್ಕೆ ಮಾಡೋಣ. ಯಾಕೆಂದ್ರೆ ಬಂಗಾಳ ಪ್ರಾಂತ್ಯದವರು ದೊಡ್ಡ ಕೆಲಸ ಮಾಡಿದಂಥವ್ರು. ಬ್ರಿಟಿಷರ ಬಗ್ಗೆ, ಬ್ರಿಟಿಷರಿಗೂ ಮತ್ತೆ ಇವರಿಗೂ ಬ್ರಿಟಿಷರ ಬಗ್ಗೆ ಒಂದು ಅದ್ಭುತವಾದಂತ ಒಂದು ಹೊಂದಾಣಿಕೆ ಇದೆ. ಅದರ ನಿಟ್ಟಿನಲ್ಲಿ ಇವ್ರನ್ನ ಆಯ್ಕೆ ಮಾಡ್ತಾರೆ. ಮಾಡಿದ್ದಾಯ್ತು ಸ್ವಾಮಿ. ಹಂಗಾರೆ ಈ ಸೆಷನ್ಸ್ ನಡೀತಲ್ಲ, ಇದರ ಮುಖ್ಯಾಂಶ ಏನೋ, ಯಾಕೆ ಮಾಡಿದ್ರೆ ಈ ಸೆಷನ್ಸ್ ಅಂತ ನೋಡಿದ್ರೆ ನೋಡಿ, ಪ್ರಾಥಮಿಕವಾಗಿ ಇಲ್ಲಿ ಪ್ರಾಥಮಿಕ ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ರಾಷ್ಟ್ರೀಯ ಚಳುವಳಿಗೆ ಮೊದಲ ಬಾರಿಗೆ ಒಂದು ಅಡಿಪಾಯ ಹಾಕಬೇಕಾಗಿತ್ತು. ನಮಗೆ ಸೋಷಿಯಲಿಸ್ಟ್, ಸೆಕ್ಯುಲರಿಸಮ್ಸ್, ಡೆಮೋಕ್ರೆಟಿಕ್ ಲೆವೆಲ್ ಅಲ್ಲಿ ಒಂದು ಪ್ರೈಮರಿ ಸೆಕ್ಟರ್ಗಳನ್ನ ಪೂರೈಕೆ ಮಾಡುವಂತಹ ವ್ಯವಸ್ಥೆಗಳು ನಮ್ಗೆ ಬೇಕು. ಜನರಿಗೆ ಇದ್ರ ಬಗ್ಗೆ ಒಂದು ರಾಜಕೀಯ ಶಿಕ್ಷಣ, ಪೊಲಿಟಿಕಲ್ ಎಜುಕೇಶನ್ಸ್ ಕೊಡೋದ್ರ ಜೊತೆಗೆ ಅವ್ರನ್ನ ರಾಜಕೀಯದಲ್ಲಿ ಭಾಗವಹಿಸುವಂತೆ ಮಾಡಬೇಕು. ಈ ದೇಶದ ಸಮಸ್ಯೆಗೆ ನೀವೇ ಹೋರಾಟ ಮಾಡಬೇಕು ಅನ್ನೋದು ಅಲ್ಲಿ ಅವರಲ್ಲಿ ಹುಟ್ಟಿಸ್ಬೇಕಾಗಿತ್ತು. ಆ ಮನೋಭಾವನೆಯನ್ನ ಕೆರಳಿಸೋದಕ್ಕೋಸ್ಕರವಾಗಿ ಇದನ್ನ ಮಾಡ್ತಾರೆ. ಮುಂದೆ ವಸಾಹತುಶಾಹಿ ವಿರೋಧಿ ರಾಷ್ಟ್ರೀಯವಾದಿ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು.
ಇಲ್ಲಿ ನಾವು ಇರೋದು ಇಂಗ್ಲೆಂಡ್ನವರ ವಸಾಹತುಶಾಹಿ ಆಳ್ವಿಕೆಯ ಅಡಿಯಲ್ಲಿ. ಇದರಿಂದ ನಾವು ಸ್ವತಂತ್ರವಾಗಬೇಕು, ನಮ್ಮದೇ ಆದಂಥ ಸ್ವತಂತ್ರ ಭಾರತವನ್ನು ಕಟ್ಟಬೇಕು, ಇದನ್ನ ದೇಶಾದ್ಯಂತ ವಿಚಾರವನ್ನು ಹರಡೋದಕ್ಕೋಸ್ಕರ ಈ ಪ್ರಯತ್ನ ಮಾಡಿದ್ರು. ಎಲ್ಲ ಆಯಿತು. ಆಮೇಲೆ ಸೆಷನ್ಸ್ ಕೂಡ ನಡೀತು. 72 ಜನರ ವಿಚಾರಗಳು ಸಿಕ್ತು. ಕೊನೆಗೆ ಏನು ನಿರ್ಣಯ ತಕ್ಕೊಂಡ್ರಿ, ಅದು ಬಹಳ ಇಂಪಾರ್ಟೆಂಟ್. ಸೆಷನ್ಸ್ನ ಮೊದಲ ಸೆಷನ್ಸಲ್ಲಿ ಏನು ನಿರ್ಣಯ ಮಾಡಿದ್ರಿ? ಸೊ ನಿರ್ಣಯ ಹೀಗಾಗಿತ್ತು, ಭಾರತೀಯ ಆಡಳಿತದ ಕಾರ್ಯವೈಖರಿಯನ್ನ ತನಿಖೆ ಮಾಡಲಿಕ್ಕೆ ರಾಯಲ್ ಕಮಿಷನ್ಸ್ ಒಂದನ್ನ ತರಬೇಕು. ಈಗ ತರೋದ್ರ ಮುಖಾಂತರ ಇಂಗ್ಲೆಂಡ್ ಭಾರತದಲ್ಲಿ ಯಾವ ತರದ ಆಡಳಿತ ನಡೆಸ್ತಾ ಇದೆ ಅನ್ನೋದನ್ನ ಇಂಗ್ಲೆಂಡ್ ಸೆನೆಟ್ ಅಲ್ಲಿ ಚರ್ಚೆಗೆ ತಂದು ವರ್ಲ್ಡ್ ವೈಡ್ ಅಲ್ಲಿ ಈ ಸುದ್ದಿಯನ್ನ ಸ್ಪ್ರೆಡ್ ಮಾಡಬೇಕಾಗಿತ್ತು. ಈ ಐಡಿಯಾಕ್ಕೋಸ್ಕರ ರಾಯಲ್ ಕಮಿಷನ್ಸ್ ಬೇಕು, ಅದಕ್ಕಾಗಿ ನಾವು ಹೋರಾಟ ಮಾಡೋಣ ಅಂದ್ರು. ಎರಡನಾಗಿ ಭಾರತೀಯ ಕಾರ್ಯದರ್ಶಿ ಮಂಡಳಿ ಅಂತ ನಾವು ಮಾಡಿದಿರಿ, ಸೆಕ್ರೆಟರಿ ಸ್ಟಿಪ್ಸ್ ಕೌನ್ಸಿಲ್, ಇದು ನಮ್ಗೆ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಲ್ಲೆಲ್ಲ ಬ್ರಿಟಿಷರೇ ಇದ್ದೀರಿ, ನಮಗೆ ಬೇಕಾದಂಥ ಚರ್ಚೆಗೆ ನೀವು ಅವಕಾಶನೇ ಕೊಡಲ್ಲ. 1861ರಿಂದ ಶಾಸನ ಸಭೆ ಕೊಡ್ತೀವಿ ಅಂತ ಹೇಳಿದ್ದೀರಿ ನಮ್ಮ ಚಾರ್ಟರ್ ಆಕ್ಟ್ಗಳ ನಂತರ. ಈ 1861ರ ಭಾರತ ಸರ್ಕಾರ ಶಾಸನದಲ್ಲಿ ನಿಮಗೆ ಸ್ವತಂತ್ರ ಆಡಳಿತ ಕೊಡ್ತೀವಿ ಅಥವಾ ಜವಾಬ್ದಾರಿಯುತ ಶಾಸಕಾಂಗ ಕೊಡ್ತೀವಿ ಅಂತ ಹೇಳಿದ್ದೀರಿ, ಆದರೆ ಅದರ ನೇರ ಆಯ್ಕೆಗಳನ್ನೆಲ್ಲ ಗವರ್ನರ್ ಜನರಲ್ ಬಿಟ್ಟಿದ್ದೀರಿ ಅನ್ನೋ ಕಾರಣಕ್ಕಾಗಿ ಈ ಕಾರ್ಯದರ್ಶಿ ಮಂಡಳಿಯನ್ನು ನಮಗೆ ಬೇಡ ಅಂದ್ರು. ಇನ್ 1861ನ ಭಾರತೀಯ ಪರಿಷತ್ತು ಕಾಯ್ದೆಗಳಲ್ಲಿ ಏನ್ ನಮಗೆ ಹೇಳಿದ್ರಿ, ಸಾಮ್ರಾಜ್ಯಶಾಹಿ ಸ್ಥಳೀಯ ಶಾಸಕಾಂಗ ಮಂಡಳಿಗಳ ವಿಸ್ತರಣೆ ಮತ್ತು ಸುಧಾರಣಾ ಕ್ರಮಗಳು ಯಾವುದೂ ಕೂಡ ಜಾರಿಗೆ ಬಂದಿಲ್ಲ, ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕು. ಮತ್ತೆ ಭಾರತದ ನಾರ್ತ್ ವೆಸ್ಟ್ ಅಂತ ಏನು ಕರಿತೀವಲ್ಲ, ಹಾಗಾಗಿ ವಾಯುವ್ಯ ಪ್ರಾಂತ್ಯಗಳಲ್ಲಿ, ಔದ್ ಪ್ರಾಂತ್ಯಗಳಲ್ಲಿ, ಪಂಜಾಬ್ಗಳಲ್ಲಿ ನಮ್ಗೆ ಶಾಸಕಾಂಗ ಮಂಡಳಿಗಳನ್ನ ಸ್ಥಾಪನೆ ಮಾಡಿಕೊಡ್ಬೇಕು. ಆ ಮುಖಾಂತರವಾಗಿ ಆ ಹೋರಾಟಕ್ಕೆ ಬರಬೇಕು. ಮತ್ ವೆರಿ ಇಂಪಾರ್ಟೆಂಟ್, ಸುರೇಂದ್ರನಾಥ್ ಬ್ಯಾನರ್ಜಿ ಇಡೀ ಇಂಡಿಯಾದಲ್ಲಿ ಒಂದು ಸೆನ್ಸೇಷನಲ್ ಮ್ಯಾಟರ್ ತಂದಿದ್ರು. ಏನೋ ಇಂಗ್ಲೆಂಡ್ಗೂ ಮತ್ತು ಭಾರತದಲ್ಲಿ ಏಕಕಾಲದಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ನಡೆಸಿ ಅಂತ. ಏಕಕಾಲದಲ್ಲಿ ನಡೆಸ್ತಾ ಇಲ್ಲ, ಅಲ್ಲಿ ನಡೆಸ್ತೀರಿ, ಲಂಡನ್ ವಿದ್ಯಾರ್ಥಿಗಳು ಬರೀತಾರೆ, ಅಲ್ಲಿ ಫೇಲ್ ಆದಂಥವ್ರು ಮತ್ತೆ ಬಂದು ಇಂಡಿಯಾದಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳಲ್ಲಿ ಕೂತ್ಕೋತಾರೆ, ಸೇಮ್ ಕ್ವಶನ್ ಪೇಪರ್ ಕೊಡ್ತೀರಿ, ಪಾಸ್ ಆಗ್ತಾರೆ, ಅವರೇ ಆಯ್ಕೆ ಆಗ್ತಾರೆ. ಭಾರತದ ಉನ್ನತ ಹುದ್ದೆಗಳಿಗೆಲ್ಲ ಬ್ರಿಟಿಷರೇ ಬರ್ತಾ ಇದ್ದಾರೆ. ಇದು ನಮ್ಮ ತಪ್ಪು. ಏಕಕಾಲದಲ್ಲಿ ಎರಡೂ ಕಡೆ ಎಕ್ಸಾಮ್ಸ್ ಮಾಡಿ ಅಂದ್ರು. ನೆಕ್ಸ್ಟ್ ಹೇಳ್ತಾರೆ ಬ್ರಿಟಿಷರೇ ಇಲ್ಲಿ ಬರಬೇಕು ಅನ್ನೋ ಕಾರಣಕ್ಕಾಗಿ ಈ ಏಜ್ ರಿಲ್ಯಾಕ್ಸೇಷನ್ಸ್ ಏನಿತ್ತು, 21 ವರ್ಷಕ್ಕಿದ್ರೆ ಭಾರತೀಯರೆಲ್ಲ ಜಾಣರ್ ಇರ್ತಾರೆ, ಆ ಟೈಮಿಗೆ ಓದ್ಕೊಳ್ತಾರೆ ಅನ್ನೋ ಕಾರಣಕ್ಕಾಗಿ ಅದನ್ನ 19ಕ್ಕೆ ರಿಡ್ಯೂಸ್ ಮಾಡಿದ್ರು. 19 ಇಯರ್ಸ್ಗೆ ನೀವು ಸಿವಿಲ್ ಸರ್ವಿಸ್ ಪರೀಕ್ಷೆ ಬರೀಬೇಕು ಅಂದ್ರು. ಬಟ್ 19 ಇಯರ್ಸ್ಗೆ ಬರೆಯುವಂಥದ್ದು ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಷ್ಟೊಂದು ದೊಡ್ಡ ಸೌಲಭ್ಯಗಳು ಬರ್ತಾ ಇತ್ತು. ಹಂಗಾಗಿ ಸುರೇಂದ್ರನಾಥ್ ಬ್ಯಾನರ್ಜಿ ಹೇಳ್ತಾರೆ, ಇಲ್ಲ 19ಕ್ಕಿರುವಂತ ಈ ವಯಸ್ಸನ್ನ 26ಕ್ಕೆ ತಗೊಂಡೋಗಿ ಅಂತ. ಬಟ್ 26ಕ್ಕಂತೂ ಆಗಲಿಲ್ಲ, ಕೊನೆಗೆ 21ಗೆ ಅದನ್ನ ಫಿಕ್ಸ್ ಮಾಡ್ತಾರೆ. ಸೊ ಹೀಗೆ ನಡೀತು. ಭಾರತಕ್ಕೆ ನೀವು ಮಿಲಿಟರಿ ವೆಚ್ಚವನ್ನ ಹಾಕ್ತಾ ಇದ್ದೀರಿ, ಭಾರತದ ಆದಾಯದಲ್ಲಿ ಅತಿ ಹೆಚ್ಚು ಪ್ರಮಾಣದ ಮಿಲಿಟರಿ ವೆಚ್ಚಕ್ಕೆ ತೆಗಿತಾ ಇದ್ದೀರಿ. ಏನಕ್ಕೆ ತೆಗಿತಾ ಇದ್ದೀರಿ? ದೇಶದ ಅಧಿಕಾರ ನಿಮ್ಮ ಕೈಯಲ್ಲಿದೆ, ನಿಮ್ಮ ವಿರುದ್ಧ ಹೋರಾಟ ಮಾಡೋರು ಇಲ್ಲಿ ಯಾರೂ ಇಲ್ಲ. ಸೊ ನೀವು ಮಿಲಿಟರಿ ವೆಚ್ಚವನ್ನ ಹೈಯೆಸ್ಟ್ ತೆಗಿತಾ ಇರೋದು, ಇದು ನಿಮ್ಮ ದೇಶದ ಡೆವಲಪ್ಮೆಂಟ್ಗೆ. ಹಾಗಾಗಿ ದಾದಾಬಾಯಿ ನವರೋಜಿ ಅವರ ಸಂಪತ್ತಿನ ಪ್ರವಾಹ ಸಿದ್ಧಾಂತದ ಮೇನ್ ಇಂಟೆನ್ಷನ್ ಪಾಯಿಂಟ್ ಇಲ್ಲಿ ಚರ್ಚೆಗೆ ಬಂತು. ಅದನ್ನ ಕೂಡ ತಗ್ಗಿಸ್ಬೇಕು ಅಂತ ಹೇಳಿದ್ರು. ಇನ್ನು ಭಾರತದ ಎಲ್ಲ ರಾಜಕೀಯ ಸಂಸ್ಥೆಗಳಿಗೆ ಆಲ್ರೆಡಿ ನಮ್ಮಲ್ಲಿ ಇದ್ದಾವೆ, ಅವುಗಳ ಚರ್ಚೆ ಅಭಿಪ್ರಾಯಗಳನ್ನ ರೂಪಿಸಲಿಕ್ಕೆ ನೀವು ನಮಗೆ ಕಾನ್ಸ್ಟಿಟ್ಯೂಷನಲಿ ಪ್ರಾವಿಷನ್ಸ್ ಕೊಡಬೇಕು, ಅದನ್ನು ಕೂಡ ಒಪ್ಕೊಳ್ತಾರೆ. ಸಾಂವಿಧಾನಿಕ ಸುಧಾರಣೆಗಳು ಮತ್ತೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ನಾವು ಬಯಸ್ತಾ ಇದ್ವಿ, ಅದನ್ನ ನೀವು ಕೊಡಬೇಕು. ಕಾಂಗ್ರೆಸ್ನ ಮುಂದಿನ ಅಧಿವೇಶನ ಕಲ್ಕತ್ತಾದಲ್ಲಿ ನಡೆಸ್ತೀವಿ ಅನ್ನುವಂಥ ಅದ್ಭುತವಾದ ವಿಚಾರದೊಂದಿಗೆ ಈ ಸೆಷನ್ಸ್ ಅನ್ನ ಅವತ್ತು ಕಂಪ್ಲೀಟ್ ಮಾಡ್ತಾರೆ. ಹಂಗಾಗಿ ಈ ಮೊದಲ ಕಾಂಗ್ರೆಸ್ ಅಧಿವೇಶನ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಇಡೀ ಭಾರತದಲ್ಲಿ 72 ಜನರು ಬಂದಿದ್ರು ಕೂಡ ಮುಂದೆ ಇಡೀ ಭಾರತದಾದ್ಯಂತ ಒಂದು ದೊಡ್ಡ ಸೆನ್ಸೇಷನಲ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಆ 72 ಜನರ ಮೊದಲ ಪ್ರಯತ್ನ ಮತ್ತು ಆ ಒಕ್ಕೂಟ ವ್ಯವಸ್ಥೆಗೆ ಕೊಟ್ಟಿದ್ದಂತ ಹೊಡೆತ ಇತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಇಂಥ ಅದ್ಭುತವಾದಂತಹ ಒಂದು INC ಮುಂದೆ ಬ್ರಿಟಿಷ್ ಸರ್ಕಾರದ ಆಡಳಿತವನ್ನೇ ಅಲ್ಲಾಡಿಸುವಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿತ್ತು ಅನ್ನೋದೇ ಇಲ್ಲಿ ವೆರಿ ಇಂಪಾರ್ಟೆಂಟ್ ಮ್ಯಾಟ್ರು. ಹಂಗಾಗಿ ಕಾಣ್ತಾ ಇರುವಂತಹ QR ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಈ ಚಾನಲ್ಗೆ ಬಿಗ್ಗೆಸ್ಟ್ ಆಗಿ ನೀವೇನಾದರೂ ಸಹಾಯ ಮಾಡಿದ್ರೆ ಇದನ್ನ ಬಿಗ್ಗೆಸ್ಟ್ ಲೆವೆಲಲ್ಲಿ ಡಿಜಿಟಲೈಸ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ರಮೇಶ್ ಸರ್ ಸ್ಫೂರ್ತಿ ಅಕಾಡೆಮಿ, ಶಿಕಾರಿಪುರ. ಧನ್ಯವಾದಗಳು.